ವೀಕ್ಷಕರೇ, ನಾನೀಗ ನಾಗಮಂಗಲದ ಅದರಲ್ಲೂ ಕೂಡ ಮುಸಲ್ಮಾನ ಅಲ್ಪಸಂಖ್ಯಾತರು ಜಾಸ್ತಿ ಇರುವಂಥ ಏರಿಯಾದಲ್ಲಿ ಇದ್ದೀನಿ. ನಾಗಮಂಗಲದಲ್ಲೂ ಕೂಡ ಅಲ್ಪಸಂಖ್ಯಾತರ ವೋಟ್ಸ್ ಇದೆ. ಹೀಗಾಗಿ ಅಲ್ಪಸಂಖ್ಯಾತರು ಏನು ಮಾಡ್ತಾರೆ, ಟ್ರೆಡಿಷ್ನಲಿ ಅವರು ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ. ಬಟ್ ಆದರೂ ಕೂಡ ಕುಮಾರಸ್ವಾಮಿ ಅವರು ಭಾಳಷ್ಟು ಬಾರಿ ಅಲ್ಪಸಂಖ್ಯಾತರ ವೋಟ್ಗಳನ್ನು ಗಳಿಸೋದಕ್ಕೆ ಕಸರತ್ತು ಮಾಡಿದರು. JDS ರಾಜ್ಯಾಧ್ಯಕ್ಷರನ್ನಾಗಿ CM ಇಬ್ರಾಹಿಂ ಅವ್ರನ್ನ ಮಾಡಿದರು ಮತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಲವಾರು ಮುಸಲ್ಮಾನ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೂಡ ಕೊಟ್ಟಿದ್ದರು. ಸೊ ಆ ಒಂದು ವಿಚಾರದಲ್ಲಿ ಮುಸಲ್ಮಾನರ ವೋಟ್ ಪಡಿಬಹುದು ಅಂತ ಕುಮಾರಸ್ವಾಮಿ ಅವರು ಪ್ರಯತ್ನ ಪಟ್ಟಿದ್ದರು. ಈಗ ಅವರು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನರಿಗೆ ಕುಮಾರಸ್ವಾಮಿ ಅವರ ಮೇಲೆ ಅವರು ಜಾತ್ಯತೀತ ತತ್ವಗಳು, ಅಂದರೆ ಯಾವಾಗಲೂ ಅವರು ಕರ್ನಾಟಕ ಒಂದು ಸೌಹಾರ್ದತೆಯ ಕೂಟ ಆಗಬೇಕು, ಶಾಂತಿ ಸೌಹಾರ್ದತೆ ನೆಲೆಸಬೇಕು ಅಂತ ಅವರು ಈ ಹಿಂದೆ ಎಲ್ಲ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ರು. ಸೊ ಆ ಒಲವು ಆ ಪ್ರೀತಿ ಹಾಗೆ ಉಳ್ಕೊಂಡಿದೆಯಾ? BJP ಸೇರಿರೋದ್ರಿಂದ ಅಲ್ಪಸಂಖ್ಯಾತರು ಮುಸಲ್ಮಾನರು ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರ ಬಗೆಗಿನ ಆ ಒಲವನ್ನು ಇಟ್ಕೊಂಡಿದ್ದಾರಾ, ಕೈ ಬಿಟ್ಟಿದ್ದಾರಾ? ಬನ್ನಿ ನೋಡೋಣ ಏನು ಹೇಳ್ತಾರೆ ಅಂತ. ಸರ್ ನಮಸ್ತೆ. ಈ ಬಾರಿ ಎಲೆಕ್ಷನ್ ಮತ್ತೆ ಬಂದಿದೆ. ಕುಮಾರಸ್ವಾಮಿ ಅವರು BJP ಮತ್ತು JDS ಮೈತ್ರಿಯ ಅಭ್ಯರ್ಥಿ. ಕಳೆದ ಬಾರಿ BJPಯಿಂದ ದೂರ ಇದ್ದರು, ಕಾಂಗ್ರೆಸ್ಗೆ ಹತ್ರ ಆಗಿದ್ರು. ಏನು ಅನಿಸುತ್ತೆ ನಿಮಗೆ? ಫೈಟ್ ಹೆಂಗಿದೆ? ಫೈಟ್ದು ಕಾಂಗ್ರೆಸ್ದೈತೆ. BJP ಅವ್ರ ಜೊತೇಲಿ ಇವರು ಸೇರ್ಪಡೆ ಮಾಡ್ಕೊಂಡಿರೋದ್ಮೇಲೆ ಇವ್ರ ಮೇಲೆ ಈಗ ಗಮನ ಇಲ್ಲ. ಮೊದಲಿತ್ತ ಒಂದು ಸ್ವಲ್ಪ ಆದರೂ? ಮೊದಲು ಇತ್ತು. ಕುಮಾರಸ್ವಾಮಿ ಅಣ್ಣವ್ರ ಜೊತೇಲಿ ಇದ್ದು ಮುಸ್ಲಿಂ ಬಾಂಧವರು ಎಲ್ಲರೂ ಇದ್ದರು. ಇವಾಗ ಇಲ್ಲ. ಯಾಕಿಲ್ಲ ಅಂದರೆ ಇವರು BJP ಅವ್ರ ಜೊತೇಲಿ ಸೇರ್ಕೊಂಬಿಟ್ಟವ್ರೆ. ಯಾರು ಮುಸಲ್ಮಾನರು ಯಾರು ಓಟ್ ಹಾಕಲಿಲ್ಲ ಅಂತ ಹೇಳ್ತಾರೆ ಇವರು. ಇವಾಗ ಸೇರ್ಕೊಂಡಾದ್ಮೇಲೆ ಮೊದಲೆಲ್ಲ ಮುಸಲ್ಮಾನರು ಬೇಕಾಗಿತ್ತು ಅವ್ರಿಗೆ, ಈಗ ಬೇಕಾಗಿಲ್ಲ. ಅದಕ್ಕೆ ನಾವು ಆ ಕಡೆ ಗಮನ ಇಲ್ಲ, ಫುಲ್ಲು ಕಾಂಗ್ರೆಸ್ ಕಡೆ ನಾವು ಗಮನ ಮಾಡಿದ್ದೀವಿ. ಅಲ್ಲ ಸರ್, ಈಗ ಮೋದಿ ಗ್ಯಾರಂಟಿನೂ ಇದೆ. ಯಾಕಂದರೆ ಮೋದಿಯವರು ಕೂಡ ಗ್ಯಾರಂಟಿ ಅಂತ ಹಾಕುತ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿ ಕೂಡ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಸೊ ಯಾವ ಗ್ಯಾರಂಟಿಗಳು ಜನರನ್ನ ತಲುಪಿದೆ, ಎಸ್ಪೆಷಲಿ ನಿಮ್ಮ ಸಮುದಾಯಕ್ಕೆ? ನಮ್ಮ ಸಮುದಾಯಕ್ಕೆ ಗ್ಯಾರಂಟಿ ಸಿದ್ದರಾಮಯ್ಯನ ಗ್ಯಾರಂಟಿ ತಲುಪಿದೆ ಸರ್. ಕಮ್ಮಿ ಇದೆ. ಜಾತಿತ್ವ ತತ್ವ ಇದ್ದಿದ್ದು ಮುಂಚೆ ದಳದ ಕಡೆ ಇದ್ದರು ನಮ್ಮ ಮುಸ್ಲಿಂ ಬಾಂಧವರು. ಮೈತ್ರಿ ಮಾಡ್ಕೊಂಡಾದ್ಮೇಲೆ ಈ ಕಡೆ ಇವಾಗ ಕಾಂಗ್ರೆಸ್ ಕಡೆ ಒಲವು ಇದೆ ಮೇಡಮ್. ಸರ್, ಈಗ ಕಳೆದ ಬಾರಿ ಇದು JDS CM ಇಬ್ರಾಹಿಂ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿತ್ತು. ಆಮೇಲೆ ಹಲವಾರು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದರು. ಆದರೂ ಅಲ್ಪಸಂಖ್ಯಾತರು ಕುಮಾರಣ್ಣನಿಗೆ ಓಟ್ ಹಾಕಲಿಲ್ಲ. ಈ ಬಾರಿ ಅವರು JDS BJP ಜೊತೆ ಹೋಗಿದೆ, ಮೈತ್ರಿ ಮಾಡ್ಕೊಂಡಿದ್ದಾರೆ. ಸೊ ಈಗೇನು ಅನಿಸುತ್ತೆ ನಿಮಗೆ? ಇದು ಮೈತ್ರಿ ಏನು ಬೇಕಾಗಿರಲಿಲ್ಲ. ಕುಮಾರಣ್ಣಂಗೆ ಮೈತ್ರಿ ಏನು ಬೇಕಾಗಿರಲಿಲ್ಲ. ಅವರು ಮಾಮೂಲಿ JDS ಅಲ್ಲಿ ಇದ್ದಿದ್ರೆ ಮುಸ್ಲಿಂ ಬಾಂಧವರು ಎಲ್ಲನೂ ಒಳ್ಳೆ ಸಪೋರ್ಟ್ ಕೊಡೋರು, ಒಳ್ಳೆ ಲೀಡಾಗಿ ಗೆಲ್ಸೋರು ಅವ್ರನ್ನ. ಈಗ BJPಗೆ ಹೋಗಿರೋದ್ರಿಂದ ಮುಸಲ್ಮಾನ್ಗಳು ಯಾರೂ ಅವ್ರಿಗೆ ಸಪೋರ್ಟು ಅಷ್ಟು ಕೊಡಲ್ಲ. ಇದರಿಂದ ನಾವೇನು ತೀರ್ಮಾನ ಮಾಡಿದ್ದೀವಿ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಯೋಜನೆ ಚೆನ್ನಾಗಿದೆ. ಅವ್ರ ಗ್ಯಾರಂಟಿಗಳೆಲ್ಲನೂ ಯಾವ ಥರ ನಡೆದ್ರು ಅವರು ಆ ಥರ ನಡ್ಕೊಂಡವ್ರೆ. ಎಲ್ಲ ಗ್ಯಾರಂಟಿಗಳು ಕೊಟ್ಟವ್ರೆ. ಎಲ್ಲಕ್ಕಿಂತ ಅಂದರೆ ಬಸ್ ಸೌಲಭ್ಯ ಕೊಟ್ಟವ್ರೆ. ಆಮೇಲೆ ಹೆಂಗಸ್ರುಗಳಿಗೆ ಲೇಡೀಸ್ಗಳಿಗೆ 2,000 ರೂಪಾಯಿ ದುಡ್ಡು ಅಮೌಂಟ್ ಎಲ್ಲ ಬರ್ತಾಯಿದೆ. ಇಂದ ಕಾಂಗ್ರೆಸ್ಸಿಂದ ಚೆನ್ನಾಗಿದೆ ಇದೆ ಮಂಡ್ಯ ಡಿಸ್ಟಿಕಲ್ಲಿ. ಅಲ್ಲ ಸರ್, ಈಗ ಮುಸಲ್ಮಾನರು ಯಾವುದೇ ಕಾರಣಕ್ಕೂ BJP ಸಪೋರ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ವಾ? ಚಾನ್ಸ್ ಏನೂ ಇಲ್ಲ. ಅವ್ರವರು ಅಭಿಮಾನ್ಯರು ಯಾರು ಇದ್ದರೆ ಅವ್ರ ಕಡೆನೂ ಮಾಡ್ತಾರೆ. ಈಗ JDS ಕಡೆ ಇದ್ದಾಗ 100%ಅಲ್ಲಿ ಒಂದು 10% BJPಗೆ ಹೋಯ್ತವೆ ಓಟ್ಗಳು. ಹೌದು ಮೇಡಮ್. ಸೊ ಮೊದಲು ಮುಸಲ್ಮಾನರಿಗೆ ಒಂದು ಚಾಯ್ಸ್ ಇತ್ತು, JDS ಕಾಂಗ್ರೆಸ್ ಅಂತ. ಈಗ ಒಂದೇ ಚಾಯ್ಸ್ ಉಳಿದಿದೆಯಾ? ಒಂದೇ ಚಾನ್ಸು ಅಂದರೆ ಇವರು BJP ಕಡೆಗೆ ಹೋದ್ರಲ್ಲ ಕುಮಾರಣ್ಣವರು. ಇದರಿಂದ ಕಾಂಗ್ರೆಸ್ಗೆ ಸಪೋರ್ಟ್ ಇದೆ ಒಂಚೂರು ಜಾಸ್ತಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಟಫ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ? ಆ ಥರದ್ದೇನೂ ಇಲ್ಲ ಮೇಡಮ್, ಆ ಥರದ್ದೇನೂ ಇಲ್ಲ. ಈಗ ಅಲ್ಪಸಂಖ್ಯಾತರ ಓಟು ಪಕ್ಕ ಕಾಂಗ್ರೆಸ್ಗೆ ಬೀಳ್ತಾವ ಅಥವಾ JDSಗೂ ಒಂದು ಸ್ವಲ್ಪ ಒಲವು ಇದೆಯಾ ಜನರಿಗೆ? ಮೊದಲು ಒಲವಿತ್ತು JDS ಪಕ್ಷ. ಅವರು ಅದೇ ಪಕ್ಷದಲ್ಲಿ ಅಭ್ಯರ್ಥಿ ಆಗಿದ್ದರೆ ಜನ ಒಲವು ತೋರ್ತಿದ್ರು. ಈಗ ತೋರಿಸಲ್ಲ. ಅವರು BJP ಜೊತೆ ಹೋಗದೇ ಇದ್ರೆ ಕುಮಾರಸ್ವಾಮಿ ಅವರ ಪರವಾಗಿ ಇರ್ತಿದ್ರ ಜನ? ಖಂಡಿತ. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತರ ಮತಗಳಿಗೋಸ್ಕರ ತುಂಬಾ ಪ್ರಯತ್ನ ಪಟ್ಟರು, ತಮಗೆ ಗೊತ್ತಿದೆ. ಆದರೆ ಅಲ್ಪಸಂಖ್ಯಾತರು ಯಾಕೋ ಅವ್ರ ಕೈ ಹಿಡಿಲೇ ಇಲ್ಲ. ಅವರು ಭರವಸೆ ಏನು ಕೊಡ್ತಾರೆ ಅದಕ್ಕೆ ಈಡೇರಲ್ಲ, ಮುಂದ್ಗಡೆ ಕೊಡಲ್ಲ ಅವರು. ಅದಕ್ಕೋಸ್ಕರ ಕುಮಾರಣ್ಣವ್ರಿಗೆ ಹೋದ ಸರಿನೇ ನಿಖಿಲ್ ಕುಮಾರಸ್ವಾಮಿಗೆ ಸೋತವ್ರೆ ಜನ.
ಸೋಲ್ಸವ್ರೆ ಮಂಡ್ಯದಲ್ಲಿ. ಆ ಇದರಿಂದ ಏನು ಬೇಕಾಗಿದ್ದಿಲ್ಲ. ಬೇರೆಯವ್ರು ಯಾರು ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಲೋಕಲ್ ಅವ್ರಿಗೆ ಕೊಟ್ಟಿದ್ರೆ ಅವ್ರಿಗೂ ಒಂಥರ ಸಮಾಧಾನ ಆಗೋದು. ಅವರವರೇ ಇರಬೇಕು ಅಂತ ಅವರು ಅದೇ ಅವರು ಇದರಲ್ಲಿ ಅವ್ರ ಮಗನೇ ಇರಬೇಕು, ಕುಮಾರಸ್ವಾಮಿ ಇರಬೇಕು ಅಂತ ಈಗ ಬೇರೆಯವ್ರು ಇದ್ರಪ್ಪ, ಬೇರೆಯವ್ರಿಗೆ ಮಂಡ್ಯ ಕೊಡ್ಬೋದಿದ್ದಪ್ಪ. ಈಗ ಬೇರೆದು ಕೊಡಬೇಕಿತ್ತು, ಪುಟ್ಟರಾಜನ್ ಕೊಡ್ಬೋದಿತ್ತಲ್ಲ. ಮೈತ್ರಿ ಮಾಡ್ಕೊಂಡಾದ್ಮೇಲೆ 3 ಸೀಟ್ ಕೊಟ್ಟಾರವರು. ಸ್ವತಂತ್ರ ಇದ್ರು 3 ಸೀಟ್ 4 ಸೀಟ್ ಹಾಕ್ಕೊಬೋದಿತ್ತಲ್ಲ ಅವರು. ಮೈತ್ರಿ ಮಾಡ್ಕೊಳ್ಳೇಬಾರ್ದಿತ್ತು ಅವರು. ಒಲವು ಎಲ್ಲ ದಳದ ಕರೆ, ನಮ್ಮವ್ರದ್ದು ಅರ್ಧ ಜನ ದಳದ ಕರೆ ಇರೋರು ಆವಾಗ ಮೈತ್ರಿ ಇಲ್ಲ ಅಂದರೆ. ಅಭಿವೃದ್ಧಿ ಏನೂ ಆಗಿಲ್ಲ. ಇವಾಗ ಸುರೇಶ್ ಯಾಕೆ ಸರ್ ಬಿಜೆಪಿ ಅಂದ್ರೆ ಮುಸಲ್ಮಾನರಿಗೆ ಒಂಥರ ಅಷ್ಟು ಇದು ಯಾಕೆ ಮಾಡ್ಕೊಂಡಿಲ್ಲ, ಬೇರೆಯವ್ರು ಏನು ಮಾಡಿಸೋದು, ನಾವೇನು ಮಾಡ್ಕೊಂಡಿಲ್ಲ. ಅದು ಇಲ್ಲಿ ಮುಸ್ಲಿಮ್ಸ್ ಓಟ್ಸೇ ಬೇಡ ಅಂತಾರೆ. ಈಶ್ವರಪ್ಪ ಹೇಳ್ತಾರೆ, 4-5 ಜನ ಹೇಳ್ತಾರೆ, ಡೈರೆಕ್ಟಾಗಿ ಹೇಳ್ತಾರೆ ಮುಸ್ಲಿಮ್ಸ್ ಓಟ್ಸು ಬೇಡ ಅಂತ ಹೇಳ್ತಾರಲ್ಲೇ. ಹೋದ್ರು ಕಸ ಗುಡ್ಸೋಕೆ ಮುಡಿಕೋತೀವಿ ಮುಸ್ಲಿಮ್ಗೆ ಅಂತಾರೆ ಬಿ ಜೆ ಪಿಲಿ. ಅದಕ್ಕೆ ಬಿ ಜೆ ಪಿ ನಾವು ಕಿವಿ ಕೊಡೋದಿಲ್ಲ. ದಳಕ್ಕಿತಿ ಸತಿ ಮೈತ್ರಿ ಆಗಿರೋದಕ್ಕೆ ದಳಕ್ಕೆ ಕಾಂಗ್ರೆಸ್ಗೆ ಓಟ್. ವಾಜಪೇಯಿ ಇರೋ ಟೈಮಲ್ಲಿ ಈ ಜಾತಿ ಪಾತಿ ಏನೂ ಇರಲಿಲ್ಲ. ಈ ವಾಜಪೇಯಿ ಇರೋ ಟೈಮಲ್ಲಿ ಎಲ್ಲ ಅನುಕೂಲ ಆಗೇ ನಡೀತಾ ಇತ್ತು. ಅವರು ಹೋದ ಮೇಲೆ ಇವ್ರು ಬಂದ ಮೇಲೆ ಈ ಜಾತಿ ಆ ಜಾತಿ ಈ ಜಾತಿ ಆ ಜಾತಿ ಅಂತ ತಂದು ಹಿಂದುತ್ವ ಅಂತ ತಂದು ಹುಟ್ಟಿದ್ದೆ ಇವರು. ಸ್ಟಾರ್ ಚಂದ್ರ ಚೆನ್ನಾಗಿದೆ. ನಮ್ಮ ಮಿನಿಸ್ಟ್ರು ಚಲುವರಾಯಸ್ವಾಮಿ ಅವರು ಓಡಾಡ್ತವ್ರೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾವ್ರೆ. ಅವ್ರಿಗೆ ಸಪೋರ್ಟ್ ಚೆನ್ನಾಗಿದೆ. ಸ್ಟಾರ್ ಚಂದ್ರು 10,000 15,000 ಓಟು ಲೀಡಿಂದಾಗಿ ಸ್ಟಾರ್ ಚಂದ್ರು ಗೆಲ್ತಾರೆ. ಓಕೆ, ನೀವು 10-15 ಅಂತಿದ್ರೆ ಎಲ್ಲ 1 ಲಕ್ಷ ಅಂತಿದ್ದಾರೆ, ನೀವೇ 10-15 ಅಂತಿದ್ದಾರೆ. ಫೈಟ್ ಇದೆ, ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಕುಮಾರಸ್ವಾಮಿ ನಿಂತಿರೋದಕ್ಕೋಸ್ಕರ ಫೈಟ್ ಇದೆ. ಇಲ್ಲ ಬೇರೆಯವ್ರು ಯಾರು ನಿಂತಿದ್ರೆ ನೀವು ಹೇಳ್ದಂಗೆ 1 ಲಕ್ಷ 2 ಲಕ್ಷದಿಂದನೂ ಗೆಲ್ಲೋ ಚಾನ್ಸ್ ಇತ್ತು. ಯಾಕೆ ಕುಮಾರಸ್ವಾಮಿ ನಿಂದಿಗಿಂತ ಮಾಜಿ ಮುಖ್ಯಮಂತ್ರಿ ಅವ್ರಿಗೂ ಕಷ್ಟ ಇದೆ. ಒಂದು ಸ್ವಲ್ಪ ಈ 10-15 ಸಾವಿರ ಯಾರು ಗೆದ್ರು ಅಷ್ಟೇ. ಯಾಕಂದ್ರೆ ರೈತರ ಬಗ್ಗೆ ಎಲ್ಲ ಅವ್ರಿಗೆ ಕಾಳಜಿ ಐತೆ, ಅದಕ್ಕೋಸ್ಕರ ಕುಮಾರಣ್ಣ ಗೆಲ್ತಾರೋ. ಈಗ ಕುಮಾರಸ್ವಾಮಿ ಅವರು JDS ಅಲ್ಲಿ ಇದ್ದಿದ್ರೆ ಏನೋ ಯೋಚನೆ ಮಾಡ್ಬೋದಾಗಿತ್ತು. ಅಂದರೆ JDS ಅಲ್ಲೇ ಇದ್ದಾರೆ, BJP ಜೊತೆ ಹೋಗದೆ ಇದ್ದಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. BJP ಜೊತೆ ಹೋಗಿರೋದ್ರಿಂದ ಒಂದು ಸ್ವಲ್ಪ ಚಾನ್ಸ್ ಕಡಿಮೆ ಆಯಿತು, ಎಸ್ಪೆಷಲಿ ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಓಟ್ ಹೋದ್ರು ಅಭಿಮಾನ ಇರೋರು ಕೊಟ್ಟೆ ಕೊಡ್ತಾರೆ. ಕುಮಾರಣ್ಣ ಗೆದ್ತಾರೆ, 1 ಲಕ್ಷ ಲೀಡಿಂದ ಗೆದ್ತಾರೆ. ಸೂಪರ್. ಓಕೆ, ಎಲ್ಲರೂ ಹಂಗೆ ಏನಿಲ್ಲ, ಭಾಳಷ್ಟು ಜನ ಕುಮಾರಸ್ವಾಮಿ ಅವರ ಪರ ಒಲವಿರೋರು ಕೂಡ ಇದ್ದಾರೆ. ಯಾರಿಗೆ ಸರ್ ನಿಮ್ಮ ಓಟು? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಏನು ಬರಲಿ ಏನು ಹೋಗಲಿ ಕಾಂಗ್ರೆಸ್ಸೇ. ಯಾಕಂದ್ರೆ ಈಗ ಕುಮಾರಸ್ವಾಮಿಗೆ ಹಾಕಿದ್ರೆ ನಮ್ಮ ಸಾವು ನಮ್ಮ ಮನೆಗೆ ಕರ್ಕೊಳಂಗೆ. BJPಗೆ ಮೈತ್ರಿ ಆದಮೇಲೆ ಅವ್ರಿಗೆ ಹಾಕೋದೇನೋ ಒಂದು, BJPಗೆ ಹಾಕಿದ್ರು ಒಂದೇನೆ. ಸಾವನ್ನೇ ಬರೋದು. ಎಲ್ಲ ಬರೋದೇ ಅವ್ರ ಕಡೆಯಿಂದಾನೆ, ಇನ್ಯಾರ ಕಡೆಯಿಂದ ಬರ್ತೈತೆ? 10 ವರ್ಷ ಸರ್ಕಾರ ಇತ್ತಲ್ಲ, ಮೋದಿ ಅವ್ರದ್ದು ಏನು ಸಾಬ್ರಿಗೆ ಹೊಡ್ಬಿಟ್ಟ ಮೋದಿ? ಏನು ಹೊಡೆದಿಲ್ಲ ಸಾಬ್ರಿಗೆ ಮೋದಿ, ಏನು ಮಾಡಲ್ಲ ಮೋದಿ ಅವರು ಒಳ್ಳೇದೇ ಮಾಡ್ಕೊ ಬರ್ತಾರೆ. ನಾವು ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ನಮಗೆ. ಕುಮಾರಣ್ಣ ಮೋದಿ ಅವಾಗ ಎಲ್ಲ ಸಿಲಿಂಡರ್ ಕಮ್ಮಿ ಮಾಡಲಿಲ್ಲ, ಈಗ ಎಲೆಕ್ಷನ್ ಬಂದ ತಕ್ಷಣ ಸಿಲಿಂಡರ್ ಕಮ್ಮಿ ಮಾಡ್ಬಿಟ್ರು. ಈಗ ಮುಖ್ಯ ನಮಗೆ ಕಮ್ಮಿ ಮಾಡಲಿಲ್ಲ. ಅಲ್ಲ, ಇವ್ರೇನು ಒಂದು ನಿಮಿಷ ಸರ್, ಈಗ ಇವ್ರೇನು ಹೇಳ್ತಾ ಇದ್ದಾರೆ? ಏನು ಸರ್ ನಿಮ್ಮ ಹೆಸರು? ಮೊಹಮ್ಮದ್ ದಸ್ತಗಿರಿ ಏನು ಹೇಳ್ತಿದ್ದಾರೆ ಅಂದರೆ 10 ವರ್ಷದಿಂದ ಮೋದಿ ಇದ್ದಾರೆ, ಏನು ಸಾಬ್ರಿಗೆಲ್ಲ ಹೊಡೆದಾಕ್ಬಿಟ್ರ, ನೀವೆಲ್ಲ ಬದುಕಿಲ್ವಾ, ಜೀವಂತವಾಗಿದ್ದೀರಲ್ಲ, ಸೊ ಸುಮ್ಮನೆ ಹೇಳ್ಬೇಡಿ ಅಂತ ಹೇಳ್ತಿದ್ದೀರ. ಹೌದಾ? ಕರೆಕ್ಟ್, ಹೌದು. ಎಸ್ ಸರ್, ಹೇಳಿ ಮೇಡಮ್. ಇಲ್ಲಿ ಮಂಡ್ಯ ಜಿಲ್ಲೆ ಅಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಸರ್ ಇವಾಗ ಸಾಬ್ರಿಗೆ BJP ಕಂಡ್ರೆ ಆಗಲ್ಲ ಅಂತಾರೆ? ಅದೇ 1 ನಿಮಿಷ ತಡ್ರಿ, ಅದೇ ಸಿದ್ದರಾಮಯ್ಯನವರು ಏನಾದರೂ ಮುಸ್ಲಿಂ ಪರ ಮಾತಾಡ್ಬಿಟ್ರೆ ಅವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಅಂತಾರೆ. ವೆರಸ್ ಈಸ್ ಎ ಹಿಂದೂ, ಬಿಕಾಸ್ ಅವರು ಜಾತ್ಯತೀತ ತತ್ವಕ್ಕೆ ಅವರನ್ನು ಖಾನು ಅದು ಇದು ಅಂತ ಮಾಡಿ ಮಾತಾಡ್ತಾರೆ. ಸೊ ಯಾಕೆ BJPಗೂ ಮತ್ತು ಮುಸಲ್ಮಾನರಿಗೂ ಒಂದು ರೀತಿ ಯಾಕೆ ಆಗ ಬರ್ತಾ ಇಲ್ಲ? ಯಾಕೆ ಅಷ್ಟೊಂದು ಕೋಪ ಯಾಕೆ ಮೇಡಮ್? BJP ಮೇಲೆ ಕೋಪ ಯಾಕೆ ಅಂದರೆ, ನಮಗೆ ಯಡಿಯೂರಪ್ಪ ಇದ್ದಾಗ ಒಂಥರ ಸೆಕ್ಯುಲರ್ ಮೈಂಡ್ ಇದ್ರು ಅವರು. ಈಗ ಆಮೇಲೆ ಬಂದವರೆಲ್ಲ ಯಾರು ಸೆಕ್ಯುಲರ್ ಮೈಂಡ್ ಇಲ್ಲ, ಬರೀ RSS ಮೈಂಡ್ ಇರ್ಕೊಂಡು ಅಲ್ವಡಿ ಸಾಬ್ರಿಗೆ ಹೊಡಿಬೇಕು, ಅದು ಹೊಡಿಬೇಕು, ಹಿಂದೂ ಮುಸ್ಲಿಂ ಅಂತ ಜಗಳ ಮಾಡಿಸೋದು, ಅದು ಒಂದೇ ಮಾಡಿದ್ದು, ಇನ್ನೇನು ಬೇರೆ ಇದು ಮಾಡಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪರ ಮೇಡಮ್. ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರ. ಈ ಸ್ಟಾರ್ ಚಂದ್ರು ಅಂತ ಇದ್ದಾರೆ, ಅವ್ರ ಪರವಾಗಿ ಇದ್ದೀವಿ ಮೇಡಮ್. ಸ್ಟಾರ್ ಚಂದ್ರ ಅವರು ಮೊನ್ನೆ ಬಂದಿದ್ದಾರೆ, ಯಾರೂ ಗೊತ್ತಿಲ್ಲ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವ್ರನ್ನ ನೀವೆಲ್ಲ ನೋಡಿದ್ದೀರಾ. ಆಮೇಲೆ ಕುಮಾರಸ್ವಾಮಿ ಅವರು ಕೂಡ ಮುಸಲ್ಮಾನರ ವಿರೋಧಿ ಅಂತಲೂ ಇಲ್ಲ, ಅವರ ಆಡಳಿತ ನೀವು ಕೂಡ ನೋಡಿದ್ದೀರಾ. ಅವರು ತೀರಾ ತಾವು ಹೇಳಿದಂಥ ಮೈಂಡ್ಸೆಟ್ಟಿಂದ ಅಲ್ಲ,
ಕಳೆದ ಬಾರಿಯೂ ಕೂಡ ಈ ಹಲಾಲ್ ಕಟ್ಟು ಅದು ಇದು ಭಾಳಷ್ಟು ವಿಚಾರಗಳು ಬಂದಾಗ ಇದು ಸೌಹಾರ್ದತೆಯ ಕೂಟ ಆಗಬೇಕು ಕರ್ನಾಟಕ ಅಂತ ಮಾತಾಡಿದವರು, ಹೌದಲ್ವಾ? ಸೊ ಈಗ ಅವರು BJP ಜೊತೆ ಮೈತ್ರಿ ಮಾಡ್ಕೊಂಡ ತಕ್ಷಣ ವಿಲನ್ ಆಗೋದ್ರಾ? ಮೇಡಮ್ ಅವ್ರದ್ದು ಏನಾಗಿದೆ ಇಲ್ಲಿ ನೋಡಿ, ಅವ್ರು ಏನಂತಿದ್ರು, ಫಸ್ಟು ಜಾತ್ಯತೀತ ನಾವು ಅಂತ ಹೇಳ್ತಿದ್ರಲ್ಲ, ಆ ಜಾತ್ಯತೀತ BJPಗೆ ಹೋದ್ಮೇಲೆ ಮುಗೀತು ಅಲ್ಲಿಗೆ. ಎಲ್ಲಿದೆ ಜಾತ್ಯತೀತ? ಯಾಕೆ ಹೋದ್ರು BJPಗೆ? BJPಗೆ ಹೋದ ತಕ್ಷಣ ಏನಾಗೋಯ್ತು? ಏನು ಮಾಡಿದ್ರು ಮುಸಲ್ಮಾನರಿಗೆ? ಅವರು RSS ಮೈಂಡು, ಅವರು ಅಷ್ಟೇ, ಕುಮಾರಸ್ವಾಮಿನೂ ಅಷ್ಟೇ, ನಿಖಿಲು ಅಷ್ಟೇ RSS ಮೈಂಡು. ಒಂದು ಯಾವುದೋ ಒಂದು ನ್ಯೂಸಲ್ಲೇ ಹೇಳಿದರು, RSSಗೆ ನಮಗೆ 100 ವರ್ಷ ಏನು ಅದು ಇದು ಅಂತ ಹೇಳ್ಬಿಟ್ಟು ಹೇಳಿದರು. ಆಮೇಲೆ ಹಲಾಲ್ ಕಟ್ಟಿಗೂ ಹೇಳಿದರು ಕುಮಾರಸ್ವಾಮಿಯವರು. ಹಿಜಾಬ್ ವಿಚಾರ ಇದ್ದಾಗ ಹಿಜಾಬ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರು. ಆಗ ಯಾಕೆ ಮಾತಾಡ್ತಾರೆ? ಆಗ ಯಾಕೆ ಹೇಳ್ತಾರೆ? ಜಾತ್ಯತೀತರಲ್ವಾ ಇವರು, ದಳದವರು. ಈಗ ಕುಮಾರಸ್ವಾಮಿಯವರು ಈಗ ಮಂಡ್ಯ ಸ್ಟಾರ್ ಚಂದ್ರ, ನೀವು ಹೇಳಿದ್ರಿ ಒಂದು ಮಾತು, ಸ್ಟಾರ್ ಚಂದ್ರು ಅವರು ಈಗ ಬಂದಿರೋದು ಅಂತ. ಕುಮಾರಸ್ವಾಮಿಯವರು ಹಾಸನದವರು, ಮಂಡ್ಯ ಸ್ಥಳೀಕರಲ್ಲ, ಮಂಡ್ಯದವರಲ್ಲ ಅವರು. JDS ಸ್ಟ್ರಾಂಗ್ ಆಗಿದೆ ಮಂಡ್ಯ. ಎಲ್ಲಿದೆ ಮೇಡಮ್? ಎಲ್ಲ ಸೋತ್ಬಿಟ್ಟವ್ರಲ್ಲ. ಯಾವ್ದು ಸೋಲು ಗೆಲುವು ಇದ್ದದ್ದೇ ಸರ್, ಸೋಲು ಗೆಲುವು ಇದ್ದದ್ದೇ. ಇವಾಗ ಕಳೆದ ಬಾರಿ ಆಯಿತು ಸರ್, ಕಳೆದ ಬಾರಿ ಕಾಂಗ್ರೆಸ್ ಪರಿಸ್ಥಿತಿ ಏನಿತ್ತು ಹಂಗಂತ ನಿರ್ನಾಮ ಆಗೋಯ್ತಾ ಕಾಂಗ್ರೆಸ್ಸು? ಮತ್ತೆ ಬರಲಿಲ್ವಾ? ಸೊ ಯಾವುದು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಹರಿಯೋ ನೀರಿದ್ದಂಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಪಕ್ಷ ಐತೆ, ಪಕ್ಷ ಇಲ್ಲ ಅಂತ ಅಲ್ಲ. ಆದರೆ ಈಗ ಪಕ್ಷ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮನಸ್ಥಿತಿಗಳು ಕೂಡ ಬದಲಾಗಿದೆ ಅಂತ ಅನ್ಸುತ್ತೆ. ಮೇಡಮ್, ನಾವು ಏನು ಮಾಡಿದ್ರು ಕಾಂಗ್ರೆಸ್ ಬೇರೆ ಏನು ಸರ್ ಕಾಂಗ್ರೆಸ್ ಅಂತದ್ದು ಏನು ಮಾಡಿದೆ ನಿಮಗೆ ಹೇಳಿ? JDS ಏನು ಮಾಡಿದೆ ಅದು ಹೇಳಿ. ಅಲ್ಲ ನಾನಲ್ಲ, ನೀವು ಇಲ್ಲ ಹೇಳ್ತಾ ಇರೋದು. ಇಲ್ಲ, ಈಗ ಓಟ್ ಹಾಕೋರು ನೀವು ಹೇಳ್ಬೇಕು, ನಾನೇನು ಹೇಳೋಣ? ಈಗ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ, ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಓಟ್ ಹಾಕಿರ್ತೀರಾ ಅಂತ ಕೇಳಿದ್ದಕ್ಕೆ ಉತ್ತರ ಇಲ್ಲ ಅಂದ್ರೆ ಏನರ್ಥ? ಇದೆಯಲ್ಲ ಮೇಡಮ್, ಕಣ್ಮುಂದೆ ಬಸ್ ಫ್ರೀ ಇದೆ. ಮಂಡ್ಯ ಜನರಿಗೆ ನೀರು ಕೊಟ್ಟಿಲ್ಲ, ಬೆಳೆಗಳೆಲ್ಲ ಒಣಗೋಗ್ತಾವೆ, ಯಾಕೆ ನೀರು ಕೊಟ್ಟಿಲ್ಲ ಅಂತ ಜನ ಕೇಳ್ತಾ ಇದಾರೆ ರೈತರು. ದಳದವ್ರು ಕೊಟ್ರ ಮೇಡಮ್? ದಳದವ್ರು ಕೊಟ್ರ ನೀರು? ದಳದವ್ರು ಕೊಟ್ರು. ಸಿದ್ದರಾಮಯ್ಯ ದೇವ್ರು ಮಳೆ ತರ್ಸಕ್ಕೆ, ನೀರು ಕೊಡಕ್ಕೆ. ಎಲ್ಲಿಂದ ಬತ್ತು ಮಳೆ? ದಳದವ್ರು ಇದ್ರಲ್ಲ, ಎಲ್ಲಿಂದ ಬತ್ತು ಮಳೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಬರಗಾಲ ಬರ್ತದೆ ಅಂತ ಅವ್ರು ಹೇಳೋದು. ಅವ್ರ ಬರ್ಮೆ ಅದು ಹೇಳೋದು. ಅವ್ರ ದೇವ್ರ ಅಲ್ವಲ್ಲ. ಬಾಳ ಮಳೆ ಅಂದ್ರೆ ಬಂದ್ಬಿಡಕ್ಕೆ. ದೇವ್ರು ಕೊಡಬೇಕು, ನಾವು ತಿನ್ಬೇಕು, ಸತ್ಯನಾ? ಹಾ, ಅದೇ ದರ ದೇವ್ರು ಮಳೆ ಬಿಡಬೇಕು, ಬರಬೇಕು. ದೇವ್ರ ದಯದಿಂದ ಒಳ್ಳೆ ಮಳೆ ಬೆಳೆ ಆಗ್ಲಿ. ನಿಖಿಲ್ ನಿಂತಿದ್ರಲ್ಲ, 8,000 ಕೋಟಿ ಕೊಟ್ಟಿದೀವಿ ಅಂದ್ರು. ಎಲ್ಲಿದೆ ಅದು? 8 ರೂಪಾಯಿ ಇಲ್ಲಪ್ಪ ಮಂಡಿ. ಅಲ್ಲ, ಕೊಟ್ಟಿದೀವಿ, 8 ರೂಪಾಯಿ ಇಲ್ಲ. ಆಯ್ತಾ? ನೀವು ಗೆಲ್ಲಿಸ್ಲಿಲ್ವಲ್ಲ? ಗೆಲ್ಸಿದ್ರೆ ಕೊಡೋದಾ? ನೋಡ್ಕೊಳ್ಳಿ, ಅಲ್ಲೇ ರಾಜಕೀಯ ಐತೆ ನೋಡಿ, ಅಲ್ಲೇ ರಾಜಕೀಯ ಇದೆ. ಎಲ್ಲ ಇದೆ. 8,000 ಕೋಟಿ ನಿಖಿಲ್ಗೆ ನಿನ್ಸಿದ್ರಲ್ಲ, ಆಗ ಲೀಡರ್ಸ್ ಲೋಕಲ್ ಯಾರು ಇರಲಿಲ್ಲ ಮಂಡ್ಯ ಜಿಲ್ಲೆಯವರು. ಇವ್ರ ಮನೆಯವ್ರಿಗೆ ಎಲ್ಲ ಬೇಕಾ? ಈಗಲೇ ಕೊಡ್ಬೋದಿತ್ತಲ್ಲ. ಕುಮಾರಸ್ವಾಮಿ ಆಯ್ತಾ? ತಮ್ಮಣ್ಣ ಇಲ್ವೇ? CS ಪುಟ್ಟರಾಜ್ ಇಲ್ವೇ? DC ತಮ್ಮಣ್ಣ ಇಲ್ವೇ? ಹಿರೇಕರು JDSನಲ್ಲಿ ಕೊಡ್ಬೋದಿತ್ತಲ್ಲ. JDSನಿಂದ ಕೊಟ್ಬಿಟ್ಟು ಕುಮಾರಸ್ವಾಮಿ ಅವರು ಬಂದು, ದೇವೇಗೌಡರು ಬಂದು ಕ್ಯಾಂಪೇನ್ ಮಾಡಬೇಕಿತ್ತಲ್ಲ, ಗೆಲ್ಲಿಸ್ಬೇಕಿತ್ತಲ್ಲ, ಪಕ್ಷ ಸಂಘಟನೆ ಮಾಡ್ಬೋದಿತ್ತಲ್ಲ. ಈಗ ಯಾಕೆ ಮಾಡ್ತಾ ಇಲ್ಲ? ನಿಖಿಲ್ ನಿಲ್ಸಿದ್ರಲ್ಲ ಇಲ್ಲಿ, ಅವ್ರು CM ಆಗಿದ್ರು. 7 ಜನ MLA ಅವರಿದ್ರು, 2 ಮಿನಿಸ್ಟ್ರು ಇದ್ರು, 3 ಜನ ಮಿನಿಸ್ಟ್ರ್ ಅಲ್ಲ, MLC 3 ಜನ. ಯಾಕೆ ಗೆಲ್ಲಿಲ್ಲ? ಅದರ ಹಿಂದೆ ಇತ್ತು ಚಲುವರಾಯಸ್ವಾಮಿ ಅಂತ ಒಂದು ಒಳ್ಳೆ ವ್ಯಕ್ತಿತ್ವ, ಸುಮಲತಾ ಅವ್ರ ಹಿಂದೆ, ಅದಕ್ಕೆ ಗೆಲ್ಸಿದ್ದು. ಅದೇ ಥರ ಇದೆ ಈಗಲೂ. ಅದೇ ಥರ ಅವರ ನಮ್ಮ ಸ್ಟಾರ್ ಚಂದ್ರು ಅವ್ರ ಹಿಂದೆ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಅಭಿವೃದ್ಧಿ ಅಂದರೆ ಚಲುವರಾಯಸ್ವಾಮಿ, ಅದಕ್ಕೋಸ್ಕರ ಚಲುವರಾಯಸ್ವಾಮಿಗೆ ಲೈಕ್ ಮಾಡ್ತೀವಿ. ಆದರೂ ಕೂಡ ಸರ್, ನಾನು ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಓಡಾಡಿದಾಗ ಜನರಿಗಿರೋ ಒಂದು ಕೋಪ ಏನು ಗೊತ್ತಾ? ನೀರು ಬಿಟ್ಟಿಲ್ಲ, ಮಳೆ ಆಗಿಲ್ಲ, ಬೆಳೆಗೆ ನೀರು ಬಿಟ್ಟಿಲ್ಲ. ಡ್ಯಾಮಲ್ಲಿ ನೀರಿದೆ, ನೀರು ಬಿಟ್ಟಿಲ್ಲ. ಡ್ಯಾಮಲ್ಲಿ ನೀರಿದೆ, ನೀರು ಬಿಟ್ಟಿಲ್ಲ. ಬಿಡಬೇಕಾಗಿತ್ತು ನಮಗೆ ನೀರು ಅಂತ. ಬಿಡಿ ಮೇಡಮ್, ಬೆಳೆಗಳೆಲ್ಲ ಬತ್ತೋದ್ಮೇಲೆ ಬಿಡಿಸೇನು ಪ್ರಯೋಜನ ಸರ್? ನೀವು ಒಳ್ಳೆ ಮೇಡಮ್, ಈಗೇನು ಪರಿಹಾರನೇ ಕೊಟ್ಟಿಲ್ಲ ಇನ್ನ. ಪರಿಹಾರನೇ ಕೊಟ್ಟಿಲ್ವಲ್ಲ ಇವರು. ಪರಿಹಾರ ಕೊಟ್ಟರೆ ಎಲ್ಲಿ ನೀರು ಬಂದರೆ ನೀರಿಲ್ವಲ್ಲ. ಈಗ ನೀರು ಇಲ್ದಿರೋದ್ರಿಂದ ಪರಿಹಾರ ಏನೂ ಇಲ್ವಲ್ಲ. ಪರಿಹಾರ ಕೊಟ್ಟರೆ ಏನೋ ಒಳ್ಳೇದಾಗುತ್ತೆ, ಅದು ಕೊಟ್ಟಿಲ್ವಲ್ಲ. ಮಂಡ್ಯದ ಅಲ್ಪಸಂಖ್ಯಾತರು ಯಾರಿದ್ದಾರೆ, ಮುಸಲ್ಮಾನ ಬಾಂಧವರು,
ಅವರಂತೂ ಕಾಂಗ್ರೆಸ್ ಬಿಟ್ಟು ಹೋಗೋ ಮಾತೇ ಇಲ್ಲ. ನೀವು ಯಾರಿಗೆ ಮೈಕಿಡ್ರಿ ಅಲ್ಪಸಂಖ್ಯಾತರಿಗೆ, ಅವ್ರು ಹೇಳೋವಂಥ ಏಕೈಕ ಪಾರ್ಟಿ ಕಾಂಗ್ರೆಸ್. ಸೊ ಕಾಂಗ್ರೆಸ್ನ ಬಿಟ್ಟು ಆಚೆಚಿಗೆ ಅವ್ರು ಹೇಳೋದು JDS ಅಲ್ಲೇ ಇದ್ದಿದ್ರೆ ಕುಮಾರಸ್ವಾಮಿ ಅವರು ನಾವೊಂದಿಷ್ಟು ಮನಸ್ಸು ಮಾಡ್ಬೋದಾಗಿತ್ತು. ಆದರೆ ಅವರು BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವ್ರಿಗೂ ನಮ್ಮ ವೋಟ್ ಬೇಕಾಗಿಲ್ಲ. ಯಾಕಂದರೆ ಅವರು ಓಪನ್ ಆಗಿ ಅಲ್ಲಿ ಇಲ್ಲಿ BJP ನಾಯಕರು ಹೇಳ್ತಾರೆ ಮುಸಲ್ಮಾನರು ವೋಟ್ಸ್ ನಮಗೆ ಬೇಡ ಅಂತ. ಮೋಸ್ಟ್ಲಿ ಕುಮಾರಸ್ವಾಮಿ ಅವ್ರಿಗೂ ಬೇಡ ಆಗಿದೆ, ಅದಕ್ಕೆ ಈ ಡಿಸಿಷನ್ ತೊಗೊಂಡಿದ್ದಾರೆ ಅಂತ. ಸೊ ಒಂದಂತೂ ಸತ್ಯ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರ ವೋಟು ಕಾಂಗ್ರೆಸ್ ಬಿಟ್ಟು ಹೋಗಂಗೆ ಕಾಣ್ತಾ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.